ನಮಸ್ಕಾರ ಸ್ನೇಹಿತರೆ, ಇದು ಪಶ್ಚಿಮ ಬಂಗಾಳದ ಅತಿ ದೊಡ್ಡ ಸುದ್ದಿ. ದೀದಿಗೆ ಕೇಡುಗಾಲ ಶುರುವಾಯ್ತಾ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಲಾಟ್ರಿ ಹೊಡೆದಿರೋದು. ವಿಧಾನಸಭಾ ಎಲೆಕ್ಷನ್ಗೆ ಮುಂಚೆ ದಿಗ್ವಿಜಯ ಸಿಕ್ಕಿರೋದು ಬಿಜೆಪಿಗೆ. ಈಗ ಯಾವ ಎಲೆಕ್ಷನ್ ಆಗಿತ್ತು ಅದನ್ನು ಹೇಳ್ತೀನಿ. ಟಿಎಂಸಿ ಕ್ಲೀನ್ ಕೃಷ್ಣಪ್ಪ ಆಗಿರೋದು. ಒಂದು ಸೀಟ್ ಸಿಕ್ಕಿಲ್ಲ ಟಿಎಂಸಿಗೆ. ಈಗ ಬಂದಿರೋ ರಿಸಲ್ಟ್ ಯಾವ್ದು ಗೊತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆ. ಮಮತಾ ಬ್ಯಾನರ್ಜಿಯ ಪಾರ್ಟಿಗೆ ಕೈಕೊಟ್ಟು ಅವರ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಬಿಜೆಪಿಯ ಜೆಂಡಾ ಹಿಡಿದಿರೋದು. ಸ್ಪರ್ಧಿಸಿದ ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಜಯಬೇರಿ ಬಾರಿಸಿರೋದು. ಮಮತಾ ಬ್ಯಾನರ್ಜಿಗೆ ಅಂಡ 0, ಕಾಂಗ್ರೆಸ್ಗೂ ಅಂಡ, ಲೆಫ್ಟ್ ಪಾರ್ಟಿಗಳಿಗೂ ಸಹ 0 ಸೀಟ್ಗಳು ಬಂದಿರೋದು. ಯಾರೆಲ್ಲ ಪಶ್ಚಿಮ ಬಂಗಾಳವನ್ನ ಕಬ್ಬಿಣದ ಕಡಲೆ, ಅದು ಮಮತಾ ಬ್ಯಾನರ್ಜಿಯ ಭದ್ರಕೋಟೆ, ಭೇದಿಸಲು ಸಾಧ್ಯನೇ ಇಲ್ಲ. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಾದ್ರೂ ಮಮತಾ ಬ್ಯಾನರ್ಜಿ ಕಡೆ ಗಳಿಗೆನಲ್ಲಿ ಎಲೆಕ್ಷನ್ ಗೆದ್ದು ಬಿಡ್ತಾರೆ ಅನ್ನುವ ಮಾತುಗಳಿತ್ತು. ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ. ಎಡಪಕ್ಷಗಳು ಪಶ್ಚಿಮ ಬಂಗಾಳವನ್ನ 35 ವರ್ಷ ಆಳಿತ್ತು. ಯಾರಿಗೂ ಎಡಪಕ್ಷಗಳನ್ನ ಮಮತಾ ಬ್ಯಾನರ್ಜಿ ನಿವಾಳಿಸಿ ಎಸಿತಾರೆ ಅನ್ನುವ ಒಂದು ಸೂಚನೆನೂ ಇರ್ಲಿಲ್ಲ. ಅಂತಹ ಘಟಾನುಘಟಿ ಎಡಪಕ್ಷಗಳನ್ನೇ ಮಮತಾ ಬ್ಯಾನರ್ಜಿ ಸೋಲಿಸಿ ಮೂರು ಬಾರಿ ಬಂಗಾಳನ ಗೆಲ್ಲಿಲ್ವಾ? ಈಗ ಬಿಜೆಪಿಗೆ ಟೈಮ್ ಬಂದಿರೋದು ದೀದಿಯನ್ನ, ಟಿಎಂಸಿಯನ್ನ ಪಶ್ಚಿಮ ಬಂಗಾಳದಿಂದ ಬುಡ ಸಮೇತ ಕಿತ್ತೊಗೆಯೋದಕ್ಕೆ. ಈ ಚುನಾವಣೆ ಯಾವುದು? ಪಶ್ಚಿಮ ಬಂಗಾಳದ ನಂದಿ ಗ್ರಾಮದಲ್ಲಾದ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ. ಇದು ಮಮತಾ ಬ್ಯಾನರ್ಜಿಯ ಭದ್ರಕೋಟೆ. ಇಲ್ಲಿಂದನೇ ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ಈಗ ನಡೆದಿರ್ತಕ್ಕಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ನಂದಿ ಗ್ರಾಮದಲ್ಲಿ ಸರ್ಕಾರಿ ಕೃಷಿ ವಿಕಾಸ್ ಸಮಿತಿಗೆ ಚುನಾವಣೆ ನಡೆದಿತ್ತು. ಒಟ್ಟು ಸೀಟ್ಗಳು 9 ಇದ್ದಿದ್ದು. ಈ ಹಿಂದೆ ಈ ಸಂಸ್ಥೆನಲ್ಲಿ ಅಧಿಕಾರದಲ್ಲಿದ್ದು ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷ. ಇಂತಹ ನಂದಿ ಗ್ರಾಮದಲ್ಲಿ ಟಿಎಂಸಿಗೆ ಹೀನಾಯ ಮುಖಭಂಗ ಆಗಿರೋದು. 9ರಲ್ಲಿ 1 ಸೀಟ್ ಆದ್ರೂ ಗೆಲ್ಲೋದು ಬೇಡವಾ? 9ಕ್ಕೆ 9 ಸೀಟ್ಗಳನ್ನ ಬಿಜೆಪಿ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿರೋದು. ಕೆಲವೇ ದಿನಗಳ ಹಿಂದೆ ಇದೇ ಮಮತಾ ಬ್ಯಾನರ್ಜಿ ಈ ದೇಶದ ಗೃಹ ಸಚಿವ ಅಮಿತ್ ಶಾಗೆ ಧಮಕಿ ಹಾಕಿದ್ರು. ನನ್ನ ರಾಜ್ಯಕ್ಕೆ ಕಾಲಿಡೋದಕ್ಕೂ ಬಿಡೋದಿಲ್ಲ, ನೀವು ಪಶ್ಚಿಮ ಬಂಗಾಳದಲ್ಲಿ ಉಳಿದುಕೊಳ್ಳುವ ಹೋಟೆಲ್ನಿಂದ ಹೊರಗ್ ಬರೋದಕ್ಕೂ ನನ್ನ ಅನುಮತಿ ಇರಬೇಕು. ಇದೆಲ್ಲ ಗೂಂಡಾಗರ್ದಿ ಧಮಕಿ ಹಾಕಿದ್ದು ಮಮತಾ ಬ್ಯಾನರ್ಜಿ. ಯಾರಿಗೆ? ಕೇಂದ್ರದ ಗೃಹ ಸಚಿವರಿಗೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ನೋಡಿ. ಗೃಹ ಸಚಿವರಿಗೆ ಚಾಲೆಂಜ್ ಹಾಕಿದ್ದು. ಇವರ ಮೈಂಡ್ ಸೆಟ್ ನೋಡಿ ಹೇಗಿದೆ. ಇವರು ತಮ್ಮನ್ನ ತಾವು ಭಾರತದ ಅಂಗ ಅಂತ ಯಾವತ್ತೂ ಪರಿಗಣಿಸೋದೇ ಇಲ್ಲ. ಪಶ್ಚಿಮ ಬಂಗಾಳ ಏನೋ ಒಂದು ಸ್ವತಂತ್ರ ರಾಷ್ಟ್ರವೇನೋ ಅನ್ನೋ ರೀತಿ ಆಡಳಿತ ಮಾಡೋದು. ಪರಿಸ್ಥಿತಿ ಹೆಂಗಿದೆಯಪ್ಪ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ, ಬಿಜೆಪಿಯವರು ಜೆಂಡಾ ಕಟ್ಟೋದಿಕ್ಕೆ, ಜಾಥಾಗಳನ್ನ ಮಾಡೋದಿಕ್ಕೆ, ರ್ಯಾಲಿಗಳನ್ನ ಮಾಡೋದಿಕ್ಕೆ ಕೋಲ್ಕತಾ ಹೈಕೋರ್ಟ್ ನ ಪರ್ಮಿಷನ್ ಪಡಿಬೇಕು. ಈ ಹಿಂದಿನ ರಾಷ್ಟ್ರಾಧ್ಯಕ್ಷ JP ನಡ್ಡಾರು ರ್ಯಾಲಿ ಮಾಡೋದಕ್ಕೆ ಬಿಟ್ಟಿರ್ಲಿಲ್ಲ ಮಮತಾ ಬ್ಯಾನರ್ಜಿ. ಅವರ ಹೆಲಿಕಾಪ್ಟರ್ ಪಶ್ಚಿಮ ಬಂಗಾಳದಲ್ಲಿ ಇಳಿಯೋದಕ್ಕೆ ಬಿಟ್ಟಿರ್ಲಿಲ್ಲ. ಈಗ ಜನನೇ ಇಷ್ಟೆಲ್ಲ ಇವರ ಗೂಂಡಾಗರ್ದಿ ದೌರ್ಜನ್ಯಕ್ಕೆ ಪಶ್ಚಿಮ ಬಂಗಾಳದ ನಂದಿ ಗ್ರಾಮದಲ್ಲಿ ಉತ್ತರ ಕೊಟ್ಟಿರೋದು. ಮಮತಾ ಹೇಳ್ತಾ ಇದ್ದಿದ್ದೇನು? ಗೃಹ ಸಚಿವರು ತಾವಿರೋ ಹೋಟೆಲ್ ನಿಂದ ಹೊರಗೆ ಬರೋದಕ್ಕಾಗೋದಿಲ್ಲ, ದಿಗ್ಬಂಧನ ಹಾಕ್ಬಿಡ್ತೇವೆ. ಈಗ ಅವರದ್ದೇ ರಾಜ್ಯದ ನಂದಿ ಗ್ರಾಮದ ಜನ ದೀದಿಗೆ, ಟಿಎಂಸಿಗೆ ದಿಗ್ಬಂಧನ ಹಾಕಿದ್ದಾರೆ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಸಿಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ಟಿಎಂಸಿ ಈ ಹಿಂದೆ ಅಧಿಕಾರದಲ್ಲಿದ್ದ ಕ್ಷೇತ್ರ ಅದು. 1 ಸೀಟ್ ಆದ್ರೂ ಗೆಲ್ಲೋದ್ ಬೇಡವಾ ಅಲ್ಲಿ ಇವ್ರ ಹಣೆ ಬರಕ್ಕೆ? ಅಂದ್ರೆ ಇದು ಮುಂಬರುವ ವಿಧಾನಸಭಾ ಚುನಾವಣೆಯ ದಿಕ್ಕು ದೆಸೆಯನ್ನ ಸ್ಪಷ್ಟವಾಗಿ ರೂಪಿಸುತ್ತೆ. ಆಲ್ಮೋಸ್ಟ್ ಆಲ್ ಬಂಗಾಳದ ಜನ ಡಿಸೈಡ್ ಮಾಡಿದಂತೆ. ಮಮತಾ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗಂಟು ಮೂಟೆ ಕಟ್ಟೋದು ಫಿಕ್ಸ್. ಯಾಕಂದ್ರೆ ಅವರದ್ದೇ ಪಕ್ಷದ ಸೌಗತ್ ರಾಯ್ ಏನಂತ ಹೇಳಿದ್ರು? ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳಕ್ಕಿಂತ ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಹಾಗಾದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಏನ್ ಕೆಲಸ ದೀದಿಗೆ? ಫೆಬ್ರವರಿ ಲಾಸ್ಟ್ ವೀಕ್ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ಪಶ್ಚಿಮ ಬಂಗಾಳಕ್ಕೆ. ನೀತಿ ಸಂಹಿತೆ ಅಲ್ಲಿಂದ ಜಾರಿಗೆ ಬರುತ್ತೆ. ಈ ಹಿಂದೆ ಇದೇ ನಂದಿ ಗ್ರಾಮದಿಂದ ಮಮತಾ ಬ್ಯಾನರ್ಜಿ ಕಂಟೆಸ್ಟ್ ಮಾಡಿದ್ರು. ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಹೀನಾಯವಾಗಿ ಸೋತಿದ್ರು. ಏನಂತ ಹೇಳ್ತಾ ಇದ್ರು ದೀದಿ? ಪೂರ್ತಿ ಭಾರತದಿಂದ ಬಿಜೆಪಿಯನ್ನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೇನೆ. ಈಗ ಬಂಗಾಳದ ಜನನೇ ದೀದಿಯನ್ನ ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ. ಅಲ್ಲಿಯ ಜನನೇ, ಅವರ ಕಾರ್ಯಕರ್ತರೇ ಕಾಮಿಡಿ ಮಾಡ್ತಾ ಇದ್ದಾರೆ ದೀದಿಗೆ. ಮೊದಲು ಈಗಿರ್ತಕ್ಕಂತ ಸೀಟ್ಗಳನ್ನ ಉಳಿಸಿಕೊಳ್ಳಿ ಫಸ್ಟ್ ಅಂತ. ಸ್ನೇಹಿತರೆ, ಇವೆಲ್ಲ ದೀದಿಯ ಅಹಂಕಾರ, ಪಾಪದ ಕೂಡ ತುಂಬಿರುವ ಮುನ್ಸೂಚನೆಗಳು, ಪತನದ ಸಿಗ್ನಲ್ಗಳಿವೆಲ್ಲ. 67% ಇರುವ ಹಿಂದೂಗಳು ಈಗ ಪಶ್ಚಿಮ ಬಂಗಾಳದಲ್ಲಿ ದೃಢವಾದ ನಿರ್ಧಾರ ಮಾಡಿದಂತಿದೆ. ಅಷ್ಟಿಲ್ಲದೆ ನಂದಿ ಗ್ರಾಮದಲ್ಲಿ 9ಕ್ಕೆ 9 ಸೀಟ್ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ 2 ಕಡೆ ಸ್ಪರ್ಧೆ ಮಾಡಿದ್ರು ಮಮತಾ ಬ್ಯಾನರ್ಜಿ. ಅದರಲ್ಲಿ ನಂದಿ ಗ್ರಾಮದಲ್ಲಿ ಸೋತಿದ್ರು. ಈಗ ತಾವು ಪ್ರತಿನಿಧಿಸ್ತಕ್ಕಂತಹ ಕಲ್ಕತ್ತಾದ ವಿಧಾನಸಭಾ ಕ್ಷೇತ್ರವನ್ನು ಸೋಲೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನೂ ವಿಚಿತ್ರ ಬೆಳವಣಿಗೆ ಏನಾಗಿದೆ ಗೊತ್ತಾ? ಪಶ್ಚಿಮ ಬಂಗಾಳದ ಗವರ್ನರ್ ಅನಂತ್ ಬೋಸ್ ಅವರು
ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಇದರ ಅರ್ಥ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಮುನ್ಸೂಚನೆ. ಪಶ್ಚಿಮ ಬಂಗಾಳದ ಜನ ಅಂತೂ ರೋಸಿ ಹೋಗಿದ್ದಾರೆ. ಅಲ್ಲಿಯ ರಾಜ್ಯಪಾಲರೇ ಹೇಳಿರೋದು, ಪಶ್ಚಿಮ ಬಂಗಾಳಕ್ಕೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅಂತ ಎರಡು ಪ್ಲಾನ್ ಮಾಡಿದ್ದೇವೆ. ಜನರನ್ನ ಮನೆ ಮನೆಗಳಿಗೆ ಹೋಗಿ ಭೇಟಿ ಮಾಡಲಾಗ್ತಾ ಇದೆ. ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದನ್ನ ಅಲ್ಲಿನ ರಾಜ್ಯಪಾಲರು ಹೇಳಿರೋದು. ಅಂದ್ರೆ ರಾಜ್ಯಪಾಲರಿಗೆ ಫೀಡ್ಬ್ಯಾಕ್ ಸಿಕ್ಕಿದೆ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅಂತ. ಇನ್ನ SIR ಅಂತೂ ಮಮತಾ ಬ್ಯಾನರ್ಜಿಯ ನಿದ್ದೆಯನ್ನ ಉಡಾಯಿಸ್ಬಿಟ್ಟಿದೆ. 1,89,00,000 ಜನ ಮತದಾರರ ಪಟ್ಟಿಯಿಂದ ಕೈಬಿಟ್ಟೋಗಿರೋದು ಪಶ್ಚಿಮ ಬಂಗಾಳದಲ್ಲಿ. ಆದ್ರೂ ಗರ್ವಭಂಗ ಆಗಿಲ್ಲ. ಇನ್ನು ಮತ್ತೆ ಚುನಾವಣಾ ಆಯೋಗಕ್ಕೆ 3 ಪುಟಗಳ ಪತ್ರ ಬರೆದಿದ್ರು ಮಮತಾ ಬ್ಯಾನರ್ಜಿ, SIR ನ ತತ್ಕ್ಷಣಕ್ಕೆ ನಿಲ್ಲಿಸಬೇಕು ಅಂತ. ಜನರಿಂದ SIR ಮೇಲೆ ಯಾವುದೇ ಕಂಪ್ಲೇಂಟ್ ಬರ್ತಾ ಇಲ್ಲ. ಮಮತಾ ಬ್ಯಾನರ್ಜಿಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ ನೋಡಿ. ಅಂದ್ರೆ SIR ನಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಕರೆಕ್ಟ್ ಆಗಿ ಆಗ್ತಾ ಇದೆ. SIR ಗೆ ವಿರೋಧ ಮಾಡ್ತಾ ಮಾಡ್ತಾ ಆಡಳಿತ ಯಂತ್ರ ಹೇಗೋ ಅವರ ಕೈಲೇ ಇದೆ. ಗೆಲ್ಲುವುದಕ್ಕೆ ಬೇಕಾದ ಸಾಮ ದಾನ ದಂಡ ಎಲ್ಲವನ್ನ ಪ್ರಯೋಗ ಮಾಡ್ತಾರೆ. ತಮ್ಮ ಫೇಕ್ ವೋಟ್ಗಳು ಕೈ ಬಿಟ್ಟೋಗದಂತೆ ಒಳಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯ ಗೂಂಡಾಗಳು ಎಲೆಕ್ಷನ್ ದಿನ ಬೀದಿಗಿಳಿದು TMC ಮತದಾರರಲ್ಲದವರು ಮನೆ ಬಿಟ್ಟು ಹೊರಗೆ ಬರದಂತೆ ಭಯದ ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿರ್ತಾರೆ. ಹೀಗೆ ಮಾಡೇ 3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಗದ್ದುಗೆ ಹಿಡಿದಿದ್ದು. ಈ ಕಡೆ ಮಮತಾ ಬ್ಯಾನರ್ಜಿ 3 ಪುಟಗಳ ಪತ್ರವನ್ನ ಚುನಾವಣಾ ಆಯೋಗಕ್ಕೆ ಬರಿತಾ ಇದ್ದಂತೆ ಬಿಜೆಪಿಯ ಪ್ರತಿಪಕ್ಷದ ನಾಯಕ ಸುವೇಂದು ಅಧಿಕಾರಿ ಸಹ 4 ಪುಟಗಳ ಪತ್ರ ಬರೆದಿದ್ದಾರೆ ಚುನಾವಣಾ ಆಯೋಗಕ್ಕೆ. ಯಾವುದೇ ಕಾರಣಕ್ಕೂ SIR ನಿಲ್ಸಂಗಿಲ್ಲ ಅಂತ. ಇದು ಬಹಳ ಇಂಪಾರ್ಟೆಂಟ್. ಪಶ್ಚಿಮ ಬಂಗಾಳದ ಜನರಿಗೆ ಇರುವ ರೇ ಆಫ್ ಹೋಪ್ ಇದೊಂದೇ. ಇದರಿಂದ ಮಾತ್ರ ಮಮತಾ ಬ್ಯಾನರ್ಜಿಯ ಕಳ್ಳ ಓಟ್ಗಳನ್ನ ತಡೆಯೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಎಲೆಕ್ಷನ್ ದಿನ ಸತ್ತವರ ಹೆಸರಿನಲ್ಲೂ ಅವರ ಗೂಂಡಾಗಳು ಓಟ್ ಹಾಕಿ ಬಿಡ್ತಾರೆ TMCಗೆ. ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತೆ ಮಮತಾ ಬ್ಯಾನರ್ಜಿಗೆ ಗೊತ್ತು, ನಾನು ಪತ್ರ ಬರೆದ ಮಾತ್ರಕ್ಕೆ ಎಲೆಕ್ಷನ್ ಕಮಿಷನ್ SIR ನಿಲ್ಸಲ್ಲ ಪಶ್ಚಿಮ ಬಂಗಾಳದಲ್ಲಿ. ಏನ್ ಮಾಡ್ಬೇಕು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇದೇ ಸುಪ್ರೀಂ ಕೋರ್ಟ್ ಬಿಹಾರದಲ್ಲಿ ತಪರಾಕಿ ಹಾಕಿತ್ತು. SIR ಕರೆಕ್ಟ್ ಆಗಿ ನಡೀತಾ ಇದೆ, ದೇಶಾದ್ಯಂತ SIR ನಡೆಯಲಿದೆ ಅಂತ ಕೂಡ. ಈಗ ದೀದಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವರ ಕತೆ ಏನಾಗುತ್ತೆ? ಮತ್ತೆ ದೀದಿಗೆ ಕಪಾಳ ಮೋಕ್ಷ ಸುಪ್ರೀಂ ಕೋರ್ಟ್ ನಿಂದ ಗ್ಯಾರಂಟಿ. ಮಮತಾ ಬ್ಯಾನರ್ಜಿ ಅವರ ಗೂಂಡಾಗರ್ದಿ ಎಲ್ಲಿವರೆಗೂ ಎಲ್ಲೆ ಮೀರಿದೆಯಪ್ಪ ಅಂದ್ರೆ, ಒಬ್ಬ ಪ್ರತಿಪಕ್ಷದ ನಾಯಕ ಸುವೇಂದು ಅಧಿಕಾರಿ 4 ವರ್ಷದಲ್ಲಿ ಅವರು ಮಾಡಿರೋ ರ್ಯಾಲಿಗಳಿಗೆ ಪರ್ಮಿಷನ್ ಪಡೆಯೋದಕ್ಕೆ 104 ಬಾರಿ ಹೈಕೋರ್ಟ್ ಮೊರೆ ಹೋಗ್ಬೇಕಾಯ್ತು. ಹೈಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ರ್ಯಾಲಿ ಮಾಡಿರೋದು ಪ್ರತಿಪಕ್ಷ. ಅಷ್ಟರ ಮಟ್ಟಿಗೆ ಎಲ್ಲದಕ್ಕೂ ಕೊಕ್ಕೆ ಹಾಕ್ತಾರೆ ಮಮತಾ ಬ್ಯಾನರ್ಜಿ. ಹೇಗಿದೆ ನೋಡಿ ಪ್ರಜಾಪ್ರಭುತ್ವ, ಹೇಗಿದೆ ನೋಡಿ ಹಿಂದೂಗಳ ಪರಿಸ್ಥಿತಿಯಲ್ಲಿ. ಹೈಕೋರ್ಟ್ ಚೀತು ಅಂತ ತಪರಾಕಿ ಹಾಕಿದ್ರು ಮಮತಾ ಬ್ಯಾನರ್ಜಿ ಮುಖ ಒರೆಸ್ಕೊಂಡು ಎದ್ದು ಬರ್ತಾರೆ. ಮೊನ್ನೆ ಮಾಲ್ಡಾ ಕೂಚ್ ಬಿಹಾರದಲ್ಲಿ ರ್ಯಾಲಿ ಮಾಡೋದಕ್ಕೆ ಸುವೇಂದು ಅಧಿಕಾರಿ ಕೋಲ್ಕತಾ ಹೈಕೋರ್ಟ್ಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದ್ರು. ಇಂತಹ ಮಮತಾ ಬ್ಯಾನರ್ಜಿ ಮತ್ತು ಇಂಡಿ ಮೈತ್ರಿಕೂಟ ಹೇಳುತ್ತೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸಂವಿಧಾನದ ಪ್ರಕಾರ ದೇಶ ನಡೆಯಲ್ಲ. ಫಸ್ಟ್ ಆಫ್ ಆಲ್ ಡಿಕ್ಟೇಟರ್ಶಿಪ್ ಇರೋದೇ ವೆಸ್ಟ್ ಬೆಂಗಾಲ್ ಅಲ್ಲಿ. ಸಂವಿಧಾನ ಮತ್ತು ಹೈಕೋರ್ಟ್ ಕೊಡ್ತಕ್ಕಂತ ಆದೇಶಗಳಿಗೆ ಮಾನ್ಯತೆ ಇಲ್ಲದೆ ಇರೋದೇ ವೆಸ್ಟ್ ಬೆಂಗಾಲ್ ಅಲ್ಲಿ. ಪ್ರತಿಪಕ್ಷದ ನಾಯಕನೇ ರ್ಯಾಲಿ ಮಾಡೋದಕ್ಕೆ ಹೈಕೋರ್ಟ್ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂದ್ರೆ ಹಿಟ್ಲರ್ ಸರ್ಕಾರ ಇದೆಯಾ ವೆಸ್ಟ್ ಬೆಂಗಾಲ್ ನಲ್ಲಿ? ಇನ್ನೂ ಶಾಕಿಂಗ್ ಏನ್ ಗೊತ್ತಾ, TMC ಒಬ್ಬ ಸಂಸದ ದೇವ್ ಅನ್ನುವರು ಅವರ ಕುಟುಂಬದ 3 ಜನ ಸದಸ್ಯರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ. ಕಾರಣ ಏನ್ ಗೊತ್ತಾ, ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡಿ, ದಾಖಲಾತಿಗಳನ್ನ ಕೊಡಿ. ಒಬ್ಬ ಸಂಸದನ ಮನೆಯಲ್ಲೇ ಇಂತಹ ಅಕ್ರಮಗಳು ನಡೆಯುತ್ತೆ ಅಂದ್ರೆ ಭಾರತದಾದ್ಯಂತ ಎಷ್ಟು ಜನ ಅಕ್ರಮ ವಲಸಿಗರಿರ್ಬೋದು ಯೋಚನೆ ಮಾಡಿ. ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ನ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ಜಾಲರಿ ಹಿಡಿದು ಸೋಸ್ತು ಅಂದ್ರೆ ದೀದಿ ಪಕ್ಕಾ ಈ ಬಾರಿ ಮನೆಗೆ ಹೋಗೋದು ಗ್ಯಾರಂಟಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.